ನಿಸತ್ತು ನಮಗೆ ನೋವು ಬಂದ್ಬಿಡ್ತು. ಸರಿ ಬಕ್ಕ ದೇವೇಗೌಡರಿಗೆ 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 ಆಯ್ತು. ಆಮೇಲೆ ನಿನ್ನ ಫೋನ್ ಬಂತು 2 ತಡಿ ಅಂತಂದು ವಾಪಸ್ ಬಂದ್ವಿ ನಾವು. ಅದಕ್ಕೆ ಬರೋದಾಗ ಆಲ್ರೆಡಿ ಇಲ್ಲ ಈ ಕಡೆ ನೋಡಿ ನೋಡಿ. ಈ ಬಾರಿ ದೇವೇಗೌಡರು ಸಾಹೇಬರು ಹುಟ್ಟುಹಬ್ಬವನ್ನು ನಾನು ಈ ಬಾರಿ ಆಚರಣೆ ಮಾಡೋದಿಲ್ಲ ಅಂತೇಳಿ ಅವರು ಪತ್ರಿಕಾ ಪ್ರಕಟಣೆಯನ್ನು ಮಾಡಿದರು. ಆದರೆ ದೇವೇಗೌಡರು ಸಾಹೇಬರು ಏನು 91 ವಸಂತಗಳನ್ನು ಪೂರೈಸಿ 92ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರು ಈ ಬಾರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಿಲ್ಲ ಅಂತ ಹೇಳಿದ್ರು ಸಹ ನಾವು ಬೆಂಗಳೂರು ಮಹಾನಗರದಿಂದ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರು, ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳು, ಕಾರ್ಮಿಕ ವಿಭಾಗ, ಹೀಗೆ ಬೆಂಗಳೂರು ನಗರದಲ್ಲಿ ಎಷ್ಟು ವಿಭಾಗಗಳಿದೆ ಅಷ್ಟು ವಿಭಾಗಗಳು ಸಹ ಈ ಬಾರಿ ಪ್ರತಿಯೊಂದು ವಿಭಾಗದಿಂದ ಸಹ ಒಂದೊಂದು ಕೇಕನ್ನು ತಗೊಂಬಂದು ಬೆಳಗ್ಗೆಯಿಂದ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಆ ಹುಟ್ಟುಹಬ್ಬವನ್ನು ಆಚರಣೆ ಯಾವ ರೀತಿ ಮಾಡಿದ್ದೀವಿ ಅಂತಂದರೆ, ಬೆಳಿಗ್ಗೆ ಅನಾಥಾಶ್ರಮಕ್ಕೆ ಹೋಗಿ ಮತ್ತು ಆಸ್ಪತ್ರೆಗೆ ಹೋಗಿ ಅಲ್ಲಿ ಹಣ್ಣು ವಿತರಣೆ ಮಾಡೋದ್ರ ಮುಖಾಂತರ ಬಡ ರೋಗಿಗಳಿಗೆ ಮತ್ತು ಅನಾಥಾಶ್ರಮದ ಮಕ್ಕಳಿಗೆ ಹಣ್ಣು ಮತ್ತು ಬಟ್ಟೆ ಕೊಡೋದ್ರ ಮುಖಾಂತರ ಇವತ್ತು ದೇವೇಗೌಡರು ಸಾಹೇಬರನ್ನ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿದ್ದೀವಿ. ಆದರೆ ಇವತ್ತು ಅದಕ್ಕೂ ಒಂದು ಹೆಜ್ಜೆ ಮುಂದೋಗಿ ನಮ್ಮ ಪಕ್ಷದ ಎಲ್ಲ ಬೆಂಗಳೂರು ಮಹಾನಗರದ ಎಲ್ಲ ಪದಾಧಿಕಾರಿಗಳ ಆದಿಯಾಗಿ ದೇವೇಗೌಡರು ಸಾಹೇಬರದ್ದು ಒಂದು ಬೃಹದಾಕಾರದ ಒಂದು ಕಟೌಟನ್ನು ನಮ್ಮ ಚಾಲುಕ್ಯ ಸರ್ಕಲಲ್ಲಿ ಮಾಡಬೇಕು. ಸುಮಾರು 100 ಅಡಿಗೂ ಹೆಚ್ಚು ಇರತಕ್ಕಂಥ ಒಂದು ಫ್ಲೆಕ್ಸನ್ನು ಅಲ್ಲಿ ಮಾಡಬೇಕು ಅಂತೇಳಿ, ಹಾಲಿನ ಅಭಿಷೇಕ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ಆದರೆ ಮಹಾನಗರ ಪಾಲಿಕೆಯವರು ಅದರದ್ದು ಅಲ್ಲಿ ನಮಗೆ ಏನು ಪರ್ಮಿಷನ್ ಕೊಡಲಿಲ್ಲ. ಪರ್ಮಿಷನ್ ಕೊಡದೇ ಇರೋದ್ರಿಂದ, ಯಾಕೆ ಇನ್ನೂ ನಮ್ಮದು ಕೋಡ್ ಆಫ್ ಕಂಟೆಂಟ್ ಮುಗಿದಿಲ್ಲ, ಹಾಗಾಗಿ ಅಲ್ಲಿ ಪರ್ಮಿಷನ್ ಕೊಡಲಿಕ್ಕೆ ಬರೋದಿಲ್ಲ ಅಂತ ಏನು ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯೂ ಸಹ ನಡೀತಾ ಇರೋದ್ರಿಂದ ಹಾಗಾಗಿ ನಮಗೆ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ದೇವೇಗೌಡರು ಸಾಹೇಬರ ಒಂದು ಬೃಹದಾಕಾರವಾದ ಅವರು ಒಂದು ಕಟೌಟ್ ನಿಲ್ಲಿಸಿ ಅವರ ಅಭಿಮಾನಕ್ಕೋಸ್ಕರ ಎಲ್ಲ ಬೆಂಗಳೂರು ಮಹಾನಗರದ ಪದಾಧಿಕಾರಿಗಳ ಆದಿಯಾಗಿ ಇವತ್ತು 1,000 ಲೀಟರ್ ಹಾಲನ್ನು ಅವ್ರಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ನಮ್ಮ ಭಗವಂತನ ಪ್ರಾರ್ಥನೆ ಏನಪ್ಪ ಅಂತಂದರೆ, ಅವರು ಏನು ಇವತ್ತು 92ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ, ಭಗವಂತ ಅವ್ರಿಗೆ ದೀರ್ಘಾಯುಷ್ಯ ಕೊಟ್ಟು 100 ವರ್ಷಕ್ಕೂ ಹೆಚ್ಚು ಕಾಲ ಇನ್ನೂ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಅವ್ರ ಸೇವೆ ಬೇಕು ಅಂತೇಳಿ ಇನ್ನೂ ಹೆಚ್ಚಿನ ಒಂದು ಆಯುಷ್ಯವಾಗಿ ಆ ಭಗವಂತ ಕಣಿಸ್ಲಿ ಅಂತೇಳಿ ಇವತ್ತು ನಾವು ವಿಶೇಷವಾದ ಪ್ರಾರ್ಥನೆಯನ್ನು ಆ ಭಗವಂತನಲ್ಲಿ ಸಲ್ಲಿಸಿದ್ದೀವಿ. ನೀವು ಹೇಳೋದು 100ಕ್ಕೆ 100 ಸತ್ಯ. ಭಾಳ ಜನ ದೇವೇಗೌಡರು ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಇಡೀ ರಾಜ್ಯದ ಉದ್ದಗಲಿಗೂ ಸಹ ಕಾರ್ಯಕರ್ತರ ಆದಿಯಾಗಿ ಎಲ್ಲ ಚಿಂತಕರ ಚಾವಡಿಯವರು ಸಹ ಏನು ಪ್ರತಿ ವರ್ಷವೂ ಸಹ ಅವರಿಗೆ ಒಂದು ಹುಟ್ಟುಹಬ್ಬದ ಒಂದು ದಿನ ಎಲ್ಲರೂ ಸಹ ಬಂದು ಶುಭವನ್ನು ಕೋರ್ತಾ ಇದ್ರು. ಈ ಬಾರಿ ತಾವು ಹೇಳಿದಾಗೆ ಆಗಲಿಲ್ಲ. ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಈ ರಾಜ್ಯದಲ್ಲಿ ಅವರ ಸೇವೆಯನ್ನು ಏನು ಸಲ್ಲಿಸಿದ್ರು, ನೀರಾವರಿಗಿರ್ಬೋದು, ಕೃಷಿಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ಅವ್ರದ್ದೇ ಆದಂಥ ಒಂದು ಕೊಡುಗೆ ಏನಿತ್ತು. ಆದರೆ ದೇಶದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ 60 ವರ್ಷ ರಾಜಕೀಯ ಇತಿಹಾಸದಲ್ಲಿ
ಒಂದೇ ಒಂದು ಕಪ್ಪು ಚುಕ್ಕೆ ಸಹ ಇದ್ದೆ ಏನು ಇವತ್ತು ಅವರು ಅಧಿಕಾರವನ್ನು ಈ ರಾಜ್ಯದ ಜನರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡ್ಬಂದಿದ್ರು ಮಾಡಿದರೆ ಈಗಾಗಲೇ ಸರ್ಕಾರ SITಗೆ ಒಂದು ತನಿಖೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ಮಾಡಿದ್ದಾರೆ ಅವರು ಅದರಲ್ಲಿ ಕೂಲಂಕುಷವಾದ ತನಿಖೆ ನಡೆದು ಅದರಲ್ಲಿ ಏನು ರಿಪೋರ್ಟ್ ಬರ್ತದೋ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದೀವಿ, ಬರಲಿ ಫಸ್ಟು. ಆದರೆ ಅದಕ್ಕೂ ಮುಂಚೆನೇ ಏನು ಚುನಾವಣೆ ದೃಷ್ಟಿಯಿಂದ ಪಕ್ಷಕ್ಕೆ ಮತ್ತು ದೇವೇಗೌಡರ ಸಾಹೇಬರ ಕುಟುಂಬಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಅವರ ಎಲ್ಲ ಏನು ಷಡ್ಯಂತ್ರ ಮಾಡಿದ್ರು, ರಾಜಕೀಯದ ದುರುದ್ದೇಶ ಇದೆ ಇವತ್ತು ಬಟ್ಟ ಬಯಲಾಗಿದೆ. ರಾಜ್ಯದ ಮತ್ತೆ JDS ಪಕ್ಷ ಏನು ಮುಂದೆ ಬರೋಂಥ ಚುನಾವಣೆಗಳಿರ್ಬೋದು, ಈಗ ಬಂದಿರತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳಿಗೂ ಸಹ ರಾಜ್ಯದ ಜನ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸು ಸಹ ಇನ್ನೂ ಹೆಚ್ಚು ಬಂದಿದೆ. ಏನು ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡಿದ್ರು ಅದು ರಾಜ್ಯದ ಜನಕ್ಕೆ ಅಷ್ಟೇ ಅಲ್ಲ, ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಇದು ಗೊತ್ತಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಮತ್ತೆ ದೇವೇಗೌಡರ ಸಾಹೇಬರು ಕುಮಾರಣ್ಣರ ಆಶೀರ್ವಾದದಿಂದ ಬೆಂಗಳೂರು ನಗರದಲ್ಲೂ ಸಹ ಬಹಳ ಪ್ರಬಲವಾಗಿ ಸಂಘಟನೆ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ ಇವತ್ತು ಹೇಳ್ತೀವಿ.